ಸಿಕ್ಕಿದ್ರೆ ಬಾಯಿಗೆ ಬಂದ ಹಾಗೆ ಒದರ್ತೀರಾ ಅನ್ನುವಂಥದ್ದು ನಮಗೂ ಗೊತ್ತು. ಆದ್ರೆ ಅದೇ ವರಸೆಯನ್ನು ಮುಂದುವರಿಸಿಕೊಂಡು ಒಂದು ಸಾರ್ವಜನಿಕ ಸರಕಾರಿ ಕಾರ್ಯಕ್ರಮದಲ್ಲೂ ಕೂಡ ಏಕವಚನದಲ್ಲಿ ಆವಾಜನ್ನ ಹಾಕ್ತೀರಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮನ್ನ ನೀವು ಏನಂತ ಅನ್ಕೊಂಡಿದ್ದೀರಾ ಸರ್? 4 ಡೈಲಾಗ್ ಅನ್ನ ಹೊಡೆದು ಆಕಸ್ಮಿಕವಾಗಿ ಶಾಸಕನಾದ ತಕ್ಷಣ ಏನ್ ಎಲ್ಲ ನಂದೇ ನಡೆಯುತ್ತೆ ಅಂತ ಅನ್ಕೊಂಡ್ರ? ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲಿ. ಗೆಟ್ ಲಾಸ್ಟ್. ಸುಮ್ನೆ ರೀ. ರಾಜ್ಯದಲ್ಲಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಹಲೋ ಪ್ರದೀಪ್ ಈಶ್ವರ್ ಅವರೇ, ಯಾವ ಸರ್ಕಾರದ ಬಗ್ಗೆ ಮಾತಾಡ್ತೀರಾ? ಯಾವ ಅಪ್ಪನ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಸಿದ್ದರಾಮಯ್ಯ ಸರ್ಕಾರವನ್ನ ಆಯ್ಕೆ ಮಾಡಿರುವಂತದ್ದು ಇದೇ ಕರ್ನಾಟಕದ ಜನತೆ ನೆನಪಿರ್ಲಿ. ಅವರು ವೋಟ್ ಹಾಕಿದ್ದಕ್ಕೆ ನಿಮ್ಮ ಸಿದ್ದರಾಮಯ್ಯನವರು ಸರ್ಕಾರ ಬಂದಿರುವಂತದ್ದು. ನೀವೇನು ನಿಮ್ಮ ಮನೆಯಿಂದ ಹಣವನ್ನ ತಂದು ಹಾಕಿ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಯಿಂದ ಹಣವನ್ನ ತಂದು ಹಾಕಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ? ನೀವಿವತ್ತು ಅಲ್ಲಿ ಮೈಕ್ ಹಿಡಿದು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮನ್ನ MLA ಮಾಡಿ ಕಳಿಸಿರುವಂತಹ ಜನ ಕೊಟ್ಟಿರುವಂತಹ ಭಿಕ್ಷೆ ಅದು. ನೀವು ತಿಂತಾ ಇರುವಂತಹ ಒಂದೊಂದು ಅಗಳು ಅನ್ನ ಕೂಡ ಕರ್ನಾಟಕದ ಜನತೆ ಹಾಕಿರುವಂತಹ ಭಿಕ್ಷೆ ಅದು. ನಿಮ್ಮ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇರೋದೇ ಈ ಕರ್ನಾಟಕ ಜನರ ಹಣದಿಂದ. ನೆನಪಿರಲಿ, ಜನಸಾಮಾನ್ಯರ ಹತ್ರ ಕಾಡಿ ಬೇಡಿ ವೋಟ್ ಭಿಕ್ಷೆ ಪಡ್ಕೊಂಡು ಈಗ ಅದೇ ಜನರ ಟ್ಯಾಕ್ಸ್ ಹಣದಲ್ಲಿ ಜೀವನವನ್ನ ಮಾಡುವಂತಹ ನಿಮಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ, ನಿಮಗೆ ಮತವನ್ನ ಕೊಟ್ಟು ಒಬ್ಬ ಶಾಸಕನನ್ನಾಗಿ ಮಾಡಿದಂತಹ ಒಬ್ಬ ಜನಸಾಮಾನ್ಯನಿಗೆ ಇನ್ನೆಷ್ಟು ಅಹಂಕಾರ ಇರಬೇಡ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.